ಏನ್ ಬಾವಾ ಕೇಳಿಸ್ಲಿಲ್ವಾ? ಕರಿತಾ ಇದಾರೆ ಬನ್ನಿ. ಯಾರೋ ಕೂಲಿ ಅವನಿಗೆ ಕರ್ದ ಕರಿಬಾರ್ದು. ಗಂಡನ ಜೊತೆ ಮರ್ಯಾದೆಯಿಂದ ಮಾತಾಡಿ ಕರ್ಕೊಂಡು ಹೋಗಿ ಕೇಳು. ಹೋಗು. ಅಯ್ಯ, ಡಿಮ್ಯಾಂಡಾ? ಎಸ್. ಏನ್ ಮಾಡಕ್ಕಾಗತ್ತೆ? ಕನಕ ಸಾರು ಬರಲ್ಲ ಅಂತ ಇದಾರೆ, ನೀನೇ ಹೋಗಿ ಕರಿಬೇಕಂತ. ಏನ ಬಾ ಅಂದ್ರ ಬರಂಗಿಲ್ಲೇನ? ನನ್ನ ಜೊತೆ ಮಾತುಕತೆ ಏನೂ ಇಲ್ಲ ಅಂದಮೇಲೆ ಈ ಪೂಜೆ ಪುನಸ್ಕಾರಕ್ಕೆ ನಾನು ಬೇಕಾ? ನೀನೇ ಮಾಡಬಾರ್ದಾ? ಅದ ತಂದೆ ತಾಯಿ ಕೂತ್ಕೊಂಡ ಮಗನ್ ಜೊತೆ ಮಾಡೋ ಪೂಜೆ. ಹೇಗೂ ಗಂಡಾಗಿ ಬೆಲೆ ಇಲ್ಲ, ತಂದೆ ಅಂತನಾದ್ರೂ ಬೆಲೆ ಕೊಡ್ಬೋದಲ್ಲ. ಬೆಲೆ ಕೇಳಿದ್ರೆ ಸಿಗೋದಲ್ಲ. ಈಗ ಇರೋ ಬೆಲೆನಾದ್ರೆ ಕಾಪಾಡ್ಕೊಳ್ಳಿ. ನನ್ನ ಮಗನ ಮದುವೆ ಬಗ್ಗೆ ಏನೇನೋ ಯೋಚನೆ ಮಾಡಿದೆ. ಹೇಗೋ ಮಾಡಬೇಕು ಅನ್ಕೊಂಡೆ. ಹೇಗೆ ನಡೆಯತ್ತೋ ಏನೋ. ನನ್ನ ಮಗನ ಮದ್ವಿ ಭಾಳ ಚಂದ ಆಗ್ತದ. ನೀವ್ ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೋಬೇಡ್ರಿ. ಬರ್ರಿ. ಅಮ್ಮ, ನಿಮ್ ಮಗನಿಗೆ ಕುಂಕುಮ ಇಡಿ. ಓಂ ಗಣಾನಾಂತ್ವಾ ಗಣಪತಿ ಕುಂಭವಾಂ ಕವಿನ್ ಕವಿನ್ನಾಂ ಉಪವಂಶವಸ್ತು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಂ ಶ್ರೀರಂಗಧಾಮೇಶ್ವರಿ. ಓಂ ಶಾಂತಿ ಶಾಂತಿ ಶಾಂತಿ. ಗೌತಮಿನಿ ಬಂದ್ಲು ಅಂತ ಕಾಣ್ತದ. ಅಬ್ಬಾ, ಈ ಮದ್ವಿಗಂತ ಹೇಳಿ ಗಣಪತಿ ಗುಡಿ ಕಟ್ಟಿದ್ವೋ ಇಲ್ವೋ? ಸೊಸಿ ಕಾಲಿಡಕತ್ತಾಳ. ಬಾ ನನ್ ಸೊಸಿ ಬಾ. ಹಾ ಅತ್ತೆ, ಬರ್ತಿದ್ದೀನಿ. ಏನೋ ಅನ್ಕೊಂಡಿದ್ದೆ, ಆದ್ರೆ ನಿಮ್ ಸೊಸೆ ತುಂಬಾ ಚೆನ್ನಾಗಿದ್ದಾಳಮ್ಮ. ಎಷ್ಟು ಮುದ್ದಾಗಿದ್ದಾಳೆ. ಮತ್ತ ನನ್ ಸೊಸಿ ಅಲ್ಲ. ಹೇಯ್, ಏನ್ ಅನ್ಕೊಂಡಿರಿ ನೀವೆಲ್ಲ? ಈಕೆ ನನ್ ಸೊಸಿ ಅಲ್ಲ. ಇಲ್ ನೋಡ್ರಿ, ಈಕೆ ಅದಾಳಲ್ಲ, ಈಕೆ ನನ್ ಸೊಸಿ. ಯಾರು? ಈ ಹುಡುಗಿ ಅಲ್ವಾ? ಆ ಹುಡುಗಿನ? ಹೌದು. ಈ ಹುಡುಗಿ ಮದ್ವಿ ಕೆಲ್ಸ ಮಾಡಕ್ ಬಂದಾಳ. ಈಕಿನ ನನ್ ಸೊಸಿ. ಈಕಿ ಹೆಸರ ಗೌತಮಿ. ನೀವೇನಾದ್ರೂ ಹೇಳಿ, ಆ ಹುಡುಗಿ ಮುಖದಲ್ಲಿ ಮದ್ವೆ ಕಳೆ ಎದ್ದು ಕಾಣ್ತಾ ಇದೆ. ಆ ಸೀರೆ, ಆ ಅಂದ, ಆ ಲಕ್ಷಣ ಎಷ್ಟು ಮುದ್ದಾಗಿದ್ದಾಳೆ ನೋಡಿ. ಮದುಮಗಳು ಅಂತೀರಾ? ನಟ್ಟಿಗೆ ಒಂದು ಸೀರೆನ ಉಟ್ಕೊಳ್ದೆ ಒಳ್ಳೆ ಫಾರಿನ್ ಅವ್ರ ತರ ಡ್ರೆಸ್ ಹಾಕೊಂಬಂದಿದ್ದಾಳೆ. ಓದಿರೋ ಹುಡುಗಿ ಅಲ್ಲ, ಮಾಡ್ರನ್ ಆಗ ಇರ್ತಾಳ. ನಿಮಗೇನ್ ಗೊತ್ತಾತದ್ ಬಿಡ್ರಿ. ಈಗ ಏನಾರ ಹಸಿ ಮಣಿ ಮೇಲೆ ಕುಂತಾಳೇನ? ಇನ್ನೂ ಈಕಿನ ಮದುಮಗಳು ಮಾಡಿಲ್ಲ. ಅಂದಂಗ ಗೀತಾ, ನಿನಗ ಗೌತಮಿ ಮನಿಯಾಗ ಮದ್ವಿ ಕೆಲ್ಸ ಎಲ್ಲ ಮಾಡಂತ ಹೇಳಿದ್ವಲ್ಲ, ಮತ್ ಇಲ್ಲಿಗ್ಯಾಕ್ ಬಂದಿ? ನಾನೇ ಕರ್ಕೊಂಡ್ ಬಂದೆ ಅತ್ತೆ. ನಿಮ್ ಹತ್ರ ಒಂದ್ ವಿಷಯ ಮಾತಾಡ್ಬೇಕು ಅಂತ. ಏನಮ್ಮ ಅದ? ಅದೇನಿಲ್ಲ, ನನ್ನನ್ನ ಮದುಮಗ್ಳಾಗಿ ನಿಮ್ ಮಗನ ಮದುಮಗ್ನಾಗ್ ಮಾಡೋದ್ರಿಂದ ಮದ್ವೆ ಕೆಲ್ಸ ಎಲ್ಲ ಶುರು ಆಗ್ಬಿಡತ್ತೆ. ನಾವು ನಮ್ಮನೇಲಿ, ನೀವು ನಿಮ್ಮನೇಲಿ ಮಾಡ್ತಾ ಕೂತ್ಕೊಂಡ್ರೆ ಅದು ಬರೀ ಶಾಸ್ತ್ರ ಅನ್ನಿಸ್ಕೊಳತ್ತೆ ಹೊರತು ಒಬ್ರು ಸಂತೋಷನ ಇನ್ನೊಬ್ರು ನೋಡೋದಕ್ಕೆ ಆಗತ್ತ ಹೇಳಿ ಅತ್ತೆ? ಗೋವಿಂದ್ಗೆ ನಡೆಯೋ ಎಲ್ಲಾ ಶಾಸ್ತ್ರನೂ ನನಗ್ ನೋಡ್ಬೇಕು ಅಂತದೆ. ನನಗ್ ನಡೆಯೋ ಎಲ್ಲಾ ಶಾಸ್ತ್ರನೂ ಗೋವಿಂದ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಇದೆಲ್ಲ
ಗೀತಾ ಹತ್ರನೇ ಇದ್ದು ಮಾಡಿಸ್ತಾಳಂತೆ ಅತ್ತೆ. ಹೌದಾ? ಗೀತಾ ನೋಡ್ಬೇಕೇನು ಇದೆಲ್ಲ? ಏನ ಗೀತಾ, ಹೇಳಿದ್ದೆಲ್ಲ ಅರ್ಥಾತಾ? ನನ್ನ ಸೊಸಿ ಹೆಂಗ್ ಹೇಳ್ತಾಳ ಹಂಗ. ನನ್ನ ಮಗ ಸೊಸಿ ಮದುಮಗಳಾಗೋ ತನಕ ಎಲ್ಲಾನು ನೀನ ಎದುರಿದ್ದು ನೋಡ್ಕೋಬೇಕ. ಏನಂತೆ? ಹೌದು, ಎರಡೂ ಕುಟುಂಬದವ್ರು ಒಂದೇ ಕಡೆ ಮಾಡ್ಬೇಕು ಅಂದ್ರೆ ಅದಕ್ಕೆ ತಕ್ಕ ಜಾಗ ಬೇಕಲ್ವಾ? ಅದಕ್ಕೆ ಯಾವ ಪ್ಲೇಸು ಅಂತ ಈಗಾಗ್ಲೇ ಡಿಸೈಡ್ ಆಗ್ಬಿಟ್ಟಿದೆ. ಯಾವ್ದೇ ತೊಂದ್ರೆನೂ ಇಲ್ಲ. ಹಾ, ಹಾಗಾದ್ರೆ ಆಯ್ತಲ್ಲ. ನೋಡಿದ್ಯಾ, ನಾನು ಹೇಳ್ದ ಹಾಗೆ ಎಲ್ಲಾ ಮದ್ವೆ ಕೆಲ್ಸನೂ ಸ್ಟಾರ್ಟ್ ಆಯ್ತು. ನಿನ್ನ ಕಣ್ಮುಂದೆ ಆ ವಿಘ್ನೇಶ್ವರನ್ ಪೂಜೆ ಕೂಡ ಮಾಡಿ ಮುಗಿಸ್ಬಿಟ್ರು. ಹಾಗೆ ಗಂಟನ್ನ 16ನೇ ದಿನದ ಹಬ್ಬಕ್ಕೆ ಬಿಚ್ಚಿ ಆ ಅಕ್ಕಿನ ಒಂದ್ ಪಾವಿಗೆ ಹಾಕೊಂಡು ಮನೆ ಯಜಮಾಂತಿ ಅದರಿಂದ ಪಾಯಸ ಮಾಡಿ ಎಲ್ಲರಿಗೂ ತಿನ್ನಿಸ್ತಾರೆ. ನೀನು ಅರ್ಥ ಮಾಡ್ಕೊ. ಆ 16ನೇ ದಿನದ ಹಬ್ಬಕ್ಕೆ ಯಾರು ಬರ್ದೇ ಹೋಗ್ಲಿ, ನೀನಂತೂ ಖಂಡಿತವಾಗ್ಲೂ ಬರ್ಬೇಕು. ಯಾಕಂದ್ರೆ ನೀನ ಪಾಯಸನ ತಿನ್ಲೇಬೇಕು, ನಾನು ತಿನ್ನಿಸ್ಬೇಕು. ಯಾಕ್ ಬರಲ್ಲ? 16ನೇ ದಿನದ ಹಬ್ಬಕ್ಕೆ ನಾನ್ ಖಂಡಿತ ಬಂದೇ ಬರ್ತೀನಿ. ನೀನ್ ಬರೋದ್ ಮರಿಬೇಡ. ಏಯ್, ಮತ್ತ ಮದ್ವೆ ನನಗಾದ್ರೆ 16ನೇ ದಿನದ ಹಬ್ಬ ನಿನಗ್ ಹೇಗ್ ನಡೆಯುತ್ತೆ ಹೇಳು? ನನಗ್ ಯಾವಾಗ್ಲೂ ವಿನಾಯಕ ತುಂಬಾ ಹೆಲ್ಪ್ ಮಾಡ್ತಾನೆ. ಇಲ್ಲಿಗ್ ಬಂದ ತಕ್ಷಣ ನನಗ್ ಎಷ್ಟು ಹೆಲ್ಪ್ ಮಾಡ್ದ ನೋಡು. ನನ್ ಮದ್ವೆಗೆ ಎಷ್ಟು ಭರವಸೆ ಕೊಡ್ತಿದ್ದಾನೋ ನಿನಗ್ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ನಿನ್ ತಲೆಲಿ ಅಹಂ ಅಷ್ಟಿದೆ, ಅಜ್ಞಾನ ಅದಕ್ಕಿನ್ನ ಜಾಸ್ತಿ ಇದೆ, ಅತಿ ಆತ್ಮವಿಶ್ವಾಸ ಅದಕ್ಕಿನ್ನ 2ರಷ್ಟಿದೆ. ಮೊದ್ಲು ಎಲ್ಲ ಕಮ್ಮಿ ಮಾಡ್ಕೊಂಡು ರಿಯಾಲಿಟಿಗ್ ಬಾ. ಹೇಯ್, ಮಾತಾಡುವಾಗ ಮಧ್ಯ ಬಾಯ್ ಹಾಕ್ಬಾರ್ದು. ನನಗಂತೂ ಇಷ್ಟ ಆಗಲ್ಲಪ್ಪ. ನೀನ್ ನನಗೆ ಎಷ್ಟು ದೊಡ್ಡ ಹೆಲ್ಪ್ ಮಾಡ್ತಿದ್ಯೋ ನಿನಗೆ ಗೊತ್ತಾಗ್ತಿಲ್ಲ. ಮದ್ವೆ ಕೆಲ್ಸ ಎಲ್ಲ ನೋಡ್ಕೊಂಡು ನಾನ್ ನಿನ್ ಜೊತೆನೆ ಇದ್ಬಿಟ್ರೆ ಗೋವಿಂದ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಆದ್ರೆ ಈಗ ಆ ಮದ್ವೆ ಕೆಲ್ಸ ಎಲ್ಲ ಒಂದೇ ಕಡೆ ನಡಿಬೇಕು ಅಂತ ನೀನೇ ಬಂದ್ ಹೇಳ್ದೆ. ಅಲ್ಲ, ನೀನೇ ಬಂದು ಹೇಳೋ ಹಾಗ್ ಮಾಡ್ದೆ. ಏನೇ? ಎಲ್ಲ ಮದ್ವೆ ಕೆಲ್ಸ ಒಂದೇ ಜಾಗದಲ್ಲಿ ನಡೆದ್ರೆ ಚೆನ್ನಾಗಿರತ್ತೆ, ಯಾವ್ದು ಮಿಸ್ ಆಗದೆ ಇರೋ ತರ ಇರತ್ತೆ ಅಂತ ಗೋವಿಂದ್ ನನಗ್ ಹೇಳ್ದ ಅಲ್ವಾ? ಅದು ಗೋವಿಂದ್ ಹೇಳಿದ್ದಲ್ಲ, ಗೋವಿಂದ್ ಕಡೆಯಿಂದ ನಾನ್ ಹೇಳಿಸ್ದೆ. ಯಾಕಂದ್ರೆ ಗೋವಿಂದ್ ಏನೇ ಹೇಳಿದ್ರು ನೀನ್ ಕಣ್ಮುಚ್ಕೊಂಡು ಒಪ್ಕೋತಿಯಲ್ಲ, ಅದಕ್ಕೆ. ಈಗ ಬಂದೆ, ಮನೆಗ್ ಬಂದಂಗೆ ಏನ್ ನಡೀತು? ಅತ್ತೆನೆ ಖುದ್ದಾಗಿ ಅಯ್ಯೋ ನನ್ ಸೊಸೆ ಬಂದ್ಲು ಅಂತ ಅಂದ್ರು. ನನ್ ತಕ್ಷಣ ಕಾಲಿಟ್ಬಿಟ್ಟೆ. ಮನೆಗ್ ಬಂದವ್ರೆಲ್ರು ನಾನೇ ಸೊಸೆ ಅನ್ಕೊಂಡು ನನ್ನ ಎಷ್ಟ್ ಹೊಗಳ್ಬಿಟ್ರು. ನಿನಗೇನಂದ್ರು? ಅಯ್ಯೋ ಈ ಹುಡ್ಗಿ ಮದ್ವೆ ಹೆಣ್ಣ ಅಂತ ಆ ಬಟ್ಟೆ ಅವಳ ನಡವಳಿಕೆ ನೋಡು ಅಂದ್ರು. ಇಷ್ಟ್ರಲ್ಲೇ ನಿನಗೆ ಅರ್ಥ ಆಗ್ಲಿಲ್ವಾ? ನಾನು ಆಲ್ರೆಡಿ ಮದ್ವೆ ಹೆಣ್ಣಾಗಿ ಈ ಮನೆ ಸೊಸೆ ಆಗಿ 4 ಜನರಿಗೆ ಪರಿಚಯ ಆದೆ ಅಂತ. ಹೇಯ್, ಏನೋ ಕೋಇನ್ಸಿಡೆಂಟ್ ಆಗಿದೆ ಮಾತ್ರಕ್ಕೆ ನೀನು ಓವರ್ ಆಗಿ ಆಡ್ಬೇಡ. ಆಹಾ, ಇದು ಕೋಇನ್ಸಿಡೆಂಟ್ ಆಗಿ ನಡಿಲಿಲ್ಲಮ್ಮ. ಯಾವ್ದಕ್ಕೆ ಆದ್ರೂ ಕಾಲ ಕೂಡ್ ಬರ್ಬೇಕು ಅಂತಾರೆ. ನನಗೆಲ್ಲ ಕೂಡ್ ಬರೋದಕ್ಕೆ ಶುರು ಆಗೋಗಿದೆ. ನೀನ್ ಅಡ್ಡದಾರಿಯಿಂದ ಮುಂದೆ ಬರ್ಬೇಕು ಅನ್ಕೊಂಡೆ, ಆದ್ರೆ ಅಡ್ಡದಾರಿಗೆ ಹೋದ್ರೆ ನಮಗ್ ದಾರಿ ಗೊತ್ತಾಗ್ದೆ ರಾಂಗ್ ಡಿಸಿಷನ್ಸ್ ತಗೋತಿರ್ತೀವಿ. ನಾನು ಸ್ಟ್ರೇಟ್ ರೂಟಲ್ಲಿ ಕರೆಕ್ಟ್ ಆಗಿ ಗುರಿ ತಲುಪ್ತಾ ಇದ್ದೀನಿ. ನನಗ್ ಕಾಲ ಕೂಡ್ ಬಂದಿದ್ದಕ್ಕೆ ಅಕ್ಕಿ ಗಂಟು ಹಾಕ್ತಿದ್ದೆ ಟೈಮಿಗೆ ನಾನು ಅತ್ತೆ ಮನೆಗ್ ಕಾಲಿಟ್ಟಿದ್ದೀನಿ. ಎನಿವೇಸ್, ನನಗೂ ಗೋವಿಂದ್ಗೂ ನಡೆಯೋ ಮದ್ವೆಗೆ ನೀನ್ ಕಾರಣ ಆಗ್ತಿದ್ಯಾ. ಆ ಕೃತಜ್ಞತೆ ಅಂತೂ ನನಗೆ ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಏಯ್, ಮನೆ ಕ್ಲೀನ್ ಮಾಡಿದ ತಕ್ಷಣ ಹಬ್ಬ ಅಲ್ವೇ? ನಿನ್ ಗೆಟಪ್ಗೂ ನಿನಗೂ ಇಂಥ ಮಾತುಗಳು ಹೇಳಿದ್ರೆ ನಿನಗ್ ಸೂಟೇ ಆಗಲ್ಲ. ಆದ್ರೂ ಹೇಳ್ತಿದ್ದೀನಿ, ಹಬ್ಬನೂ ನಂದೆ, ಮದ್ವೆನೂ ನಂದೆ, ಗೋವಿಂದು ನನ್ನವನೇ. ಗೆಟ್ ರೆಡಿ ಫಾರ್ ದ ಸೆಲೆಬ್ರೇಷನ್, ಓಕೆ? ಅಮ್ಮ ಗೀತಾ, ಗೌತಮಿ. ಹಾ, ಬಂದೆ ಬಂದೆ. ಮಾವ ಅಂತ ಜೋರಾಗಿ ಕರೆದ್ರೆ ಅತ್ತೆಗ್ ಬೇಜಾರಾಗುತ್ತಲ್ವಾ, ಅದಕ್ಕೇನೆ ಮಾವನ ತುಂಬಾ ದಿನದಿಂದ ಮಾವ ಅಂತಾನೆ ಕರಿತಿದ್ದೀನಿ. ಬಾ ಹೋಗೋಣ.
ಏನ್ ಮಾವ? ನಿನ್ನ ಹೇಗೆ ನೋಡ್ತಿದ್ರೆ ನನ್ನ ಸೊಸೆ ನೋಡ್ದಾಗೆ ಆಗ್ತಿದ್ದೀನಮ್ಮ. ಈ ಸೀರಿಯಲ್ ನೀನು ಅಷ್ಟು ಚೆನ್ನಾಗಿ ಕಾಣಿಸ್ತೀಯ. ಈಗ ನಿಮ್ಮಿಬ್ರನ್ನ ಯಾಕೆ ಕರ್ಸಿದೀನಿ ಅಂದ್ರೆ, ಈಗ ನಿಮ್ಮಿಬ್ರಿಗೂ ನಾನು ನಿಶ್ಚಿತಾರ್ಥ ಮಾಡಿಸ್ತೀನಿ. ನಿನ್ನ ದೊಡ್ಡ ಮನಸ್ಸಿಗೆ, ನಿನ್ನ ಸಹಾಯಕ್ಕೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನೀನ್ ಮಾಡ್ತಿರೋ ತ್ಯಾಗಕ್ಕೆ ನಾನು ಜೀವನ ಪೂರ್ತಿ ನೆನ್ಪಿಟ್ಕೋತೀನಮ್ಮ. ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿ ಜೊತೆ ಮದುವೆ ಮಾಡ್ಸೋಕ್ಕೋಸ್ಕರ ನೀನ್ ನಿಶ್ಚಿತಾರ್ಥ ಮಾಡ್ಕೊಂಡು ಹಸೆಮಣೆವರೆಗೂ ಬಂದು ಇಷ್ಟು ರಿಸ್ಕ್ ತಗೋತಿದೀಯ ಅಂದ್ರೆ ಇದು ಸಣ್ಣ ವಿಷಯ ಅಲ್ಲ. ನಿನಗೆ ಬರೀ ಥ್ಯಾಂಕ್ಸ್ ಹೇಳಿದ್ರು ತುಂಬಾ ಕಮ್ಮಿ ಆಗತ್ತಮ್ಮ. ನಿನ್ ಪ್ಲಾನ್ ಏನು ಅಂತ ನನ್ನ ಮಗ ಹೇಳ್ದ. ಈಗ ನೀನು ಹಸೆಮಣೆವರೆಗೂ ಹೋಗಿ ಹಸೆಮಣೆ ಮೇಲೆ ಕೂತ್ಕೊಂಡು ಇವನು ಗೀತಾ ಕೊರಳಿಗೆ ತಾಳಿ ಕಟ್ಟಿದ್ರು ಮಿಕ್ಕಿದ ಶಾಸ್ತ್ರಗಳೆಲ್ಲ ನೀನ್ ಮಾಡಿಸ್ಕೋತೀಯ. ಅದರಿಂದ ಯಾವ ಪ್ರಯೋಜನ ಆಗದೆ ಇರ್ಬೋದು, ಆದರೆ ಆ ಶಾಸ್ತ್ರಗಳೆಲ್ಲ ನನ್ನ ಸೊಸೆಗೂ ಆಗ್ಬೇಕಲ್ವಾ. ಇವನು ಅವಳಿಗೆ ತಾಳಿ ಕಟ್ಟಿದ ನಂತರ ಅವನ ಜೀವನ ಪೂರ್ತಿ ಯಾವ ಶಾಸ್ತ್ರನೂ ಮಾಡಿಸ್ಕೊಳಕ್ಕಾಗಲ್ಲ. ನನ್ನ ಸೊಸೆಗೆ ಯಾವುದೂ ಕಮ್ಮಿ ಆಗಬಾರ್ದು. ಹೆಸರಿಗೆ ನೀನು ಮಾಡಿಸ್ಕೊಳ್ತಿರೋ ಶಾಸ್ತ್ರಗಳೆಲ್ಲ ನನ್ನ ಸೊಸೆಗೂ ಆಗಬೇಕು ಅನ್ನೋದೇ ನಮ್ಮೆಲ್ಲರೂ ಆಸೆ. ನಿನಗೆ ನಿಶ್ಚಿತಾರ್ಥಕ್ಕೆ ಅಂತೇಳಿ ಕೈಗೆ ಉಂಗುರ ಹಾಕಿದ್ರಲ್ಮ, ಅದನ್ನು ತೆಗೆದುಕೊಡಮ್ಮ. ಅಂಕಲ್, ಹೌದಮ್ಮ, ಅದು ನಿಶ್ಚಿತಾರ್ಥ ಉಂಗುರ ತಾನೆ. ಅದಕ್ಕೆ ಬೆಲೆ ಇಲ್ಲದೆ ಇದ್ರು ಅದು ನಿನ್ನ ಕೈಯಲ್ಲಿ ಇರಬಾರ್ದು. ಗೋವಿಂದನ ಮದುವೆ ಆಗ್ತಿರೋಳು ಗೀತಾ, ಅದಕ್ಕೇನೆ ಆ ಉಂಗುರ ತೆಗೆದುಕೊಡು ಹೇಳ್ತೀನಿ. ತೆಗಿ. ಇವಾಗ ಇಲ್ಲಿ ನೋಡು, ಇದನ್ನ ಸುಮ್ಮನೆ ಹಾಕೊಂಡಿರು. ಯಾಕಂದ್ರೆ ಆ ಉಂಗುರ ಕಾಣದೇ ಇದ್ರೆ ಉಳಿದವರಿಗೆ ಅನುಮಾನ ಬರುತ್ತಲ್ವಾ, ಅದಕ್ಕೆ ಈ ಉಂಗುರ ಹಾಕು. ಇದು ಇವ್ರ ಮದುವೆಗೆ ನಿನ್ನ ಕಾಣಿಕೆ ಅನ್ಕೋ. ತಗೋ. ನಿನಗೂ ಗೌತಮಿಗೂ ಎಂಗೇಜ್ಮೆಂಟ್ ಅಲ್ಲಿ ಹಾಕಿದ್ರಲ್ಲ ಉಂಗುರ, ಅದೇ ತರದ ಉಂಗುರ ತಂದಿದ್ದೀನಿ. ಇವಾಗ ಇದನ್ನ ಅಮ್ಮ, ಇವಾಗ ನೀನು ಗೋವಿಂದಿಗೆ ಹಾಕು.
ನನಗಿಷ್ಟ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ನನಗೆ ಸುಮ್ಮನೆ ಇರೋಕ್ಕಾಗಲ್ಲ. ಹೇಳಬೇಕು ಅಂದರೆ ನಿನ್ನ ಅತ್ತೆ ಮತ್ತು ನಾನು ಇಬ್ಬರು ಸೇರಿಕೊಂಡು ಆಶೀರ್ವಾದ ಮಾಡಬೇಕು. ಪರವಾಗಿಲ್ಲ, ಇವಾಗ ನಾನು ಒಬ್ಬನೇ ಆಶೀರ್ವಾದ ಮಾಡಿದ್ರು ಮುಂದೆ ಒಂದಿನ ನಿಮ್ಮ ಅತ್ತೆ ಹತ್ರ ಹೇಗಿದ್ರೂ ಆಶೀರ್ವಾದ ತಗೋತೀಯ. ನಮ್ಮ ಆಶೀರ್ವಾದ ಬೇರೆ ಬೇರೆ ಆಗಿದ್ರು ನೀವಿಬ್ರು ಯಾವತ್ತೂ ಒಂದಾಗೇ ಇರ್ತೀರ. ಭಗವಂತ ಒಳ್ಳೇದು ಮಾಡ್ಲಮ್ಮ. ಥ್ಯಾಂಕ್ ಯು ಮಾವ. ಅರೆ ಥ್ಯಾಂಕ್ಸ್ ಏನಕ್ಕಮ್ಮ, ಇದು ನನ್ನ ಕರ್ತವ್ಯ. ನಿನ್ನ ಮದುವೆ ವಿಷಯದಲ್ಲಿ ಏನೂ ಕಮ್ಮಿ ಆಗಬಾರ್ದು, ಎಲ್ಲ ಚೆನ್ನಾಗಿ ನಡಿಬೇಕು. ಗೌತಮಿ ಸಪೋರ್ಟು ಇದೆಯಲ್ಲ, ನಮಗಿನ್ನೇನು ಬೇಕು ಹೇಳಿ. ಪೂರ್ವಿ, ನಿನ್ ಪರ್ಮಿಷನು, ದೊಡ್ಡೋರ ಆಶೀರ್ವಾದ ಇಲ್ದೇನೆ ಅವತ್ ದೇವಸ್ಥಾನದಲ್ಲಿ ನಿನ್ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ. ನಾವಿಬ್ರು ಅವತ್ತಿಂದ ಗಂಡ ಹೆಂಡ್ತಿರಾಗ್ಬಿಟ್ಟಿದೀವಿ. ನಮ್ ಸಂಬಂಧ ಬಲವಾಗಿರ್ಬೇಕು, ದೊಡ್ಡೋರ ಆಶೀರ್ವಾದ, ಅವ್ರ ಅನುಮತಿ ನಮಗ್ ಸಿಗ್ಬೇಕು. ಆದ್ರೆ ಅದು ಹೇಗೆ ಏನು ಅಂತ ನನಗಂತೂ ಗೊತ್ತಿಲ್ಲ. ನಮ್ ಪಾಲ್ಗೀಗಿರೋದು ಆ ದೇವ್ರೊಬ್ನೇ. ಬಾ ಹೇಳ್ತೀನಿ, ಬಾ. ಬಾಮಿ. ಸ್ವಾಮಿ, ಅರ್ಚನೆ ಮಾಡ್ಬೇಕಾ? ಪುರೋಹಿತ್ರೆ, ನಾವ್ ಯಾರಿಗೂ ಹೇಳ್ದೆ ದೊಡ್ಡೋರ ಆಶೀರ್ವಾದನೂ ಇಲ್ದೆ ಮದ್ವೆ ಆಗ್ಬಿಟ್ವಿ. ನಾನು ದೇವಸ್ಥಾನದಲ್ಲಿ ಇವಳು ಕುತ್ತಿಗೆಗೆ ತಾಳಿ ಕಟ್ಬಿಟ್ಟೆ. ಅದಾದ್ಮೇಲೆ ನಡಿಬೇಕಾದ ಶಾಸ್ತ್ರ ಏನೂ ನಡೆದಿಲ್ಲ. ನಿಮ್ ಕೈಯಾರೆ ನಮ್ಮಿಬ್ರಿಗೂ ಕಂಕಣ ಕಟ್ಟಿದ್ರೆ ಈ ದೇವಸ್ಥಾನದ ಗರ್ಭಗುಡಿನ ಪ್ರದಕ್ಷಿಣೆ ಹಾಕ್ತೀವಿ. ಅದೇ ನಮ್ಮಿಬ್ರು ಮದ್ವೆಗೆ ಸಪ್ತಪದಿ ಅನ್ಕೋತೀವಿ. ಇದು ಒಳ್ಳೇದಲ್ಲ ಅಪ್ಪ. ಹೆತ್ತು ಒತ್ತಿರೋ ತಂದೆ ತಾಯಿ ಗೊತ್ತಾಗ್ದಂಗೆ ಕದ್ದು ಮುಚ್ಚಿ ಮದ್ವೆ ಆಗಿದ್ದೀರಾ. ಈಗ ಮತ್ತೆ ಅವ್ರಿಗೆ ಗೊತ್ತಾಗ್ದಂಗೆ ಮಿಕ್ಕಿದ ಶಾಸ್ತ್ರ ಮುಗಿಸ್ಕೊಬೇಕು ಅಂತ ನೀವು ಇಲ್ಲಿಗೆ ಬಂದಿದ್ದೀರಾ. ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋ ತಂದೆ ತಾಯಿಗೆ ನೀವು ಕೊಡೋ ಬೆಲೆ ಇದೇನಾ? ನೀವು ಹೇಳಿದ್ದು ನಿಜಾನೇ ಅನಿಸ್ಬೋದು ಪುರೋಹಿತ್ರೆ, ಆದ್ರೆ ಸದ್ಯಕ್ಕೆ ನಮಗೆ ಯಾವ ದಾರಿನೂ ತೋಚ್ತಿಲ್ಲ. ನಮ್ಮ ಸಮಸ್ಯೆ ಎಲ್ಲ ಬಗೆಹರಿಬೇಕು. ದೊಡ್ಡೋರು ನಮ್ಮನ್ನು ಅರ್ಥ ಮಾಡ್ಕೋತಾರೆ ಅನ್ನೋ ಆಸೆಯಲ್ಲೇ ಆ ದೇವರಿಗೆ ಶರಣಾಗೋಗಿ ಬಂದಿದ್ದೀವಿ. ದಯವಿಟ್ಟು ನಮ್ಮಿಬ್ರಿಗೂ ಕಂಕಣ ಕಟ್ಟಿ ಪುರೋಹಿತ್ರೆ. ಓಂ ತಚ್ಚಯ್ಯೋರಾಮ್ ಭರಣೀಮಹೇ ದಾತು ಯಜ್ಞಾಯ ದಾತು ಯಜ್ಞಪತಯೇ ದೈವೀಹಿ ಸ್ವಸ್ಥರಸ್ತುನಃ ಶನ್ನೋ ಅಸ್ತಿದ್ವಿಪದಯೇ ಶನ್ ಚತುಷ್ಪದಯೇ ಓಂ ಶಾಂತಿ ಶಾಂತಿ ಶಾಂತಿ. ಆದ್ರೆ ಒಂದು ವಿಷಯ ನೆನಪಿಟ್ಕೊಳ್ಳಿ, ನಾನೀಗ ಆ ದೇವ್ರ ಮೇಲೆ ಭಾರ ಹಾಕಿ ಕಂಕಣ ಕಟ್ಟಿದ್ದೀನಿ. ಆದರೆ ನೀವು ಮಾಡ್ತಿರೋ ಈ ಕೆಲಸಕ್ಕೆ ಮುಂಬರೋ ಕಷ್ಟ ನಷ್ಟಗಳಿಗೆ ಆ ದೇವ್ರು ಮಾತ್ರ ಕಾಪಾಡೋದಕ್ಕೆ ಸಾಧ್ಯ. ನೀವು ಆ ದೇವರಲ್ಲಿ ಬೇಡ್ಕೊಳ್ಳಿ, ಇದನ್ನು ಮರಿಬೇಡಿ. ಕಿರು ಬೆರಳನ್ನ ಹಿಡ್ಕೊಂಡು ಪ್ರದಕ್ಷಿಣೆ ಹಾಕಿ.